ಎಲ್ಲ ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ. ರಾಜ್ಯದ 12 ನದಿಗಳು ಕಲುಷಿತ, ಸೇರುತ್ತಿರುವ ಕಸದ ರಾಶಿ. ಹಳ್ಳಿಗಳ ಜನವಸತಿ ಪ್ರದೇಶಗಳಿಂದ ಉತ್ಪತ್ತಿ ಆಗುವ ಕಸದ ರಾಶಿಯಿಂದ ಕೈಗಾರಿಕೆಗಳ ಕೊಳೆ ನೀರು ಸೇರಿಕೊಂಡು ಕರ್ನಾಟಕ ರಾಜ್ಯದ 12 ಮುಖ್ಯ ನದಿಗಳು ಕಲುಷಿತಗೊಂಡಿವೆ. ಕಾವೇರಿ, ಅರ್ಕಾವತಿ, ಕಪಿಲ, ಭದ್ರಾ, ತುಂಗಾ, ಶಿಂಷಾ, ಭೀಮಾ, ಲಕ್ಷ್ಮಣತೀರ್ಥ ಇನ್ನೂ ಹಲವು ನದಿಗಳು. 700 ಕಿಲೋಮೀಟರ್ ನದಿಯ ನೀರು ಕೆಟ್ಟ ವಾಸನೆಯಲ್ಲಿ ಸೇರಿಕೊಂಡಿದೆ. ಸಿಪಿಸಿಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣಾ ಮಂಡಳಿ, ಪರಿಸರ, ಅರಣ್ಯ, ಹವಾಮಾನ ಸಚಿವಾಲಯದ ಅಧೀನದಲ್ಲಿರುವ ಶಾಸನಬದ್ಧ ಸಂಸ್ಥೆ. ಕರ್ನಾಟಕದಲ್ಲಿ ಬಿಬಿಎಂಪಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 184 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳು ಎಸ್ಟಿಪಿ ಇವೆ. ಎಸ್ಟಿಪಿ ಅಂದರೆ ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಕೊಳಚೆ ನೀರು ಸಂಸ್ಕರಣಾ ಘಟಕ. ಪ್ರತಿದಿನ 4.158 ಕೊಳಚೆ ನೀರು ಉತ್ಪತ್ತಿ ಆಗುತ್ತದೆ. ಮಂಡ್ಯ ಜಿಲ್ಲೆ ಪುರಸಭೆ ವ್ಯಾಪ್ತಿಯಲ್ಲಿ ಕೊಳಚೆ ನೀರು 200 ವರ್ಷಗಳಿಂದ ಕಾವೇರಿ ನದಿಗೆ ಬಿಡುತ್ತಿರುವುದರಿಂದ ಪಾಂಡವಪುರ, ಬೆಂಗಳೂರು ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತಿದೆ. ಭೂಮಿಯಿಂದ ಹರಿದು ಬರುವ ಕೀಟನಾಶಕ ಮತ್ತು ರಾಸಾಯನಿಕಗಳು ನದಿಗೆ ಸೇರುತ್ತಿವೆ. ಪ್ರವಾಸಕ್ಕೆ ಹೋಗುವವರು ಪ್ಲಾಸ್ಟಿಕ್ ಚೀಲ ಅಲ್ಲೇ ಬೀಸಾಡಿ ಅದು ನೀರಿಗೆ ಸೇರಿ ನೀರು ಕಲುಷಿತಗೊಳ್ಳುತ್ತಿದೆ. ನದಿ ಕೆಳಗೆ ಮನೆಗಳು ಕಟ್ಟಿ ಅದರಿಂದ ಬಿಡುವ ಕೊಳೆ ನೀರು ಮಾಲಿನ್ಯಕ್ಕೆ ಕಾರಣ ಆಗುತ್ತಿದೆ. ನದಿಯಲ್ಲಿ ಆಮ್ಲಜನಕ ಕಮ್ಮಿ ಆಗಿರುವುದರಿಂದ ಮೀನುಗಳು ಸಾಯುತ್ತಿವೆ. ಒಳಚರಂಡಿ ಘಟಕ ನಿರ್ಮಿಸಬೇಕು. ಅಕ್ರಮ ಒತ್ತುವರಿ ಮಾಡುವ ಜಾಗಗಳು ನಾಶಗೊಳಿಸಬೇಕು. ಸಾರ್ವಜನಿಕರು ಹೋಗುವ ಸ್ಥಳಗಳಿಗೆ ನೋಡಿಕೊಂಡು ಬರುವಾಗ ತೆಗೆದುಕೊಂಡು ಹೋಗುವ ಆಹಾರ ಪೊಟ್ಟಣಗಳು ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಂಡು ಬರಬೇಕು. ಜನರು ಜಾಗೃತರಾಗಬೇಕು. ನದಿಗಳು ಉಳಿಸಬೇಕಾಗಿರುವುದು ನಾವುಗಳೇ. ಮುಂದಿನ ಪೀಳಿಗೆಗೆ ತುಂಬ ಅವಶ್ಯವಾದದ್ದು ನೀರು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರೇ.